ಇನ್ನು ರಾಜ್ಯದಲ್ಲಿ ಏರ್ಪೋರ್ಟ್ಗಾಗಿ ಪೊಲಿಟಿಕಲ್ ವಾರ್ ಈಗ ಜೋರಾಗ್ಬಿಟ್ಟಿದೆ. ರಾಜ್ಯದ ಎರಡು ಪ್ರತಿಷ್ಠೆಯ ಜಿಲ್ಲೆಯ ನಡುವೆ ಒಂದು ಜಿದ್ದಾಜಿದ್ದಿಗೆ ಸಾಕ್ಷಿಯಾದಂತೆ ಕಾಣಿಸ್ತಿದೆ. ಏರ್ಪೋರ್ಟ್ ನಿರ್ಮಾಣ ವಿಚಾರವಾಗಿ ಅಂದ್ರೆ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ಮಾಡೋ ವಿಚಾರವಾಗಿ ಈಗ ಒಂದು ಬಿಗ್ ಪೊಲಿಟಿಕಲ್ ವಾರ್ ಶುರುವಾಗಿದೆ ಎರಡು ಜಿಲ್ಲೆಯ ನಡುವೆ. ಯಾವ್ಯಾವುದು? ರೇಷ್ಮೆ ನಗರಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಕಲ್ಪತರು ನಾಡು. ರಾಮನಗರ ವರ್ಸಸ್ ಕಲ್ಪತರು ಮುಂದೆ ಏನಾಗುತ್ತೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾಕಂದ್ರೆ ಏರ್ಪೋರ್ಟ್ ಅಥಾರಿಟಿಯ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇವೆಲ್ಲದರ ನಡುವೆ ಈಗ ಒಂದು ಪೊಲಿಟಿಕಲ್ ಆಗಿ ಒಂದು ಬದಲಾವಣೆಯನ್ನ ಪಡೆದುಕೊಳ್ತಾ ಇದೆ. ಜಿದ್ದಿಗೆ ಬಿದ್ದಂತ ಎರಡೂ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು ಎರಡನೇ ಏರ್ಪೋರ್ಟ್ ನಿರ್ಮಾಣದ ವಿಚಾರದಲ್ಲಿ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು ಈಗ ಆ ರೇಸ್ನಲ್ಲೂ ಬಿದ್ದಿದ್ದಾರೆ. ನಿರ್ಮಾಣ ಆಗ್ತಿದೆ ವಿಚಾರವಾಗಿ ಈಗ ಒಂದು ಬಿಗ್ ಫೈಟ್ ರಾಮನಗರ ಜಿಲ್ಲೆಯಲ್ಲಿ ಆಗಬೇಕು ಅಂತ ಒಂದು ಕಡೆಯಲ್ಲಿ ಅಲ್ಲಿನ ಜನಪ್ರತಿನಿಧಿಗಳು ಈಗಾಗಲೇ ಸಾಕಷ್ಟು ಕಸರತ್ತು ಮಾಡ್ತಿದ್ರೆ, ತುಮಕೂರಿನ ಶಿರಾ ಬಳಿ ಏರ್ಪೋರ್ಟ್ ಅನ್ನ ಮಾಡಲಿ ಅನ್ನೋದಾಗಿ ಮತ್ತೊಂದು ಕಡೆಯಲ್ಲಿ ಆ ಭಾಗದ ಜನಪ್ರತಿನಿಧಿಗಳು ಈಗಾಗಲೇ ಬಹಳಷ್ಟು ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಹಾಗಾಗಿ ಏರ್ಪೋರ್ಟ್ ನಿರ್ಮಾಣದ ವಿಚಾರದಲ್ಲಿ ಯಾರಿಗೆ ಜಯ ಸಿಗುತ್ತೆ ಪೊಲಿಟಿಕಲಿ ಹೊಸ ತಿರುವನ್ನು ಪಡ್ಕೊಂಡಿದೆ. ಇವತ್ತು MB ಪಾಟೀಲ್ ಅವರ ಜೊತೆಯೂ ಕೂಡ ಏರ್ಪೋರ್ಟ್ ಅಥಾರಿಟಿ ಅಧಿಕಾರಿಗಳು ಕೂಡ ಚರ್ಚೆ ನಡೆಸಿದ್ದಾರೆ. ಹಾಗಾಗಿ ಏನಾಗುತ್ತೆ, ಒಂದು ಕಡೆ DK ಶಿವಕುಮಾರ್ ಅವರು ಬಿಡದಿ ಆಗುತ್ತೆ ಅನ್ನುವಂಥ ಸಾಕಷ್ಟು ರೇಸ್ನಲ್ಲಿದ್ರು. ಅದೇ ಅಧಿಕೃತವಾಗಿ ಬಿಡದಿ ವಿಮಾನ ನಿಲ್ದಾಣ ಆಗುವಂತ ವಿಚಾರದಿಂದ ಈಗಾಗಲೇ ಸೈಡ್ ಲೈನ್ ಆಗಿಬಿಟ್ಟಿದೆ. ಹಾಗಾಗಿ ರಾಮನಗರನ ಅಥವಾ ತುಮಕೂರ ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ತುಮಕೂರಿನ ಶಿರಾ ಬಳಿಯಲ್ಲಿ ಆಗಬೇಕೆನ್ನುವಂಥದ್ದು. ಹಾಗಾಗಿ ಈಗಾಗಲೇ ರಾಜಕಾರಣಿಗಳು ಎಲ್ಲ ಜನಪ್ರತಿನಿಧಿಗಳು ಇಲ್ಲ ಆಗಬೇಕು ಅಂದ್ರೆ ತುಮಕೂರು ಶಿರಾ ಬಳಿ ಆದ್ರೆ ಒಂದು ಕಡೆಯಲ್ಲಿ ಉತ್ತರ ಕರ್ನಾಟಕ ಬಯಲುಸೀಮೆ ನಾಡಿಗೆ ಅಲ್ಲೆಲ್ಲ ಬಹಳ ಜನರಿಗೆ ಅನುಕೂಲ ಆಗುತ್ತೆ, ಆ ಭಾಗದಲ್ಲಿ ಆಗಲಿ ಅನ್ನೋದು ಅಲ್ಲೊಂದು ಕಡೆ ಡಿಮ್ಯಾಂಡ್ ಆದರೆ, ಮತ್ತೊಂದು ಕಡೆ ರಾಮನಗರ ಕನಕಪುರ ಭಾಗದಲ್ಲಿ ಆಗಬೇಕು ಅನ್ನುವಂಥ ಅಲ್ಲಿರುವಂಥ ಜನಪ್ರತಿನಿಧಿಗಳು ಈಗಾಗಲೇ ರೇಸ್ನಲ್ಲೂ ಬಿದ್ದಿದ್ದಾರೆ. ಈ ಮೂಲಕವಾಗಿ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ಸ್ಥಾಪನೆಯ ವಿಚಾರಕ್ಕೆ ಈಗ ಹೊಸ ತಿರುವನ್ನ ಪಡೆದುಕೊಳ್ತಿದೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ? ಏರ್ಪೋರ್ಟ್ ಈಗಾಗಲೇ ಈ ನಿರ್ಮಾಣ ವಿಚಾರದಲ್ಲಿ ಒಂದು ಹೊಸ ಪೊಲಿಟಿಕಲ್ ರಾಜಕೀಯವಾಗಿ ಎಂಟ್ರಿ ಕೊಟ್ಟಿದೆ. ಸದ್ಯ ರೇಷ್ಮೆ ನಗರಿ ವರ್ಸಸ್ ಕಲ್ಪತರು ನಾಡು ಅನ್ನುವಂಥ ಒಂದು ರೇಸಲ್ಲಿ ಜಿದ್ದಾಜಿದ್ದಿಗೆ ಎರಡೂ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಿದ್ದಾರೆ. ಆ ಮೂಲಕವಾಗಿ ಎಲ್ಲ ಆಗತ್ತೆ. ಯಾಕಂದ್ರೆ ಇಲ್ಲಿ ಆ ಪ್ರಭಾವಿ ರಾಜಕಾರಣಿಗಳು ಯಾರೇ ಇರಲಿ ಏನೇ ಇರಲಿ, ಆದರೆ ಜನರಿಗೆ ಅನುಕೂಲ ಆಗಬೇಕು. ರಾಜ್ಯದ ಜನರಿಗೆ ಯಾವ ಸ್ಥಳ ಸರಿಯಾಗಿರುತ್ತೆ, ಸೂಕ್ತವಾಗಿರುತ್ತೆ, ಹೆಚ್ಚಿನ ಅನುಕೂಲ ಜನರಿಗೆ ಯಾವುದಾಗುತ್ತೆ ಆ ಭಾಗ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಟ್ನಲ್ಲಿ ಈಗ ರಾಮನಗರ ಜಿಲ್ಲೆಯಲ್ಲಿ ಆಗಬೇಕನ್ನುವಂಥದ್ದು ಅಲ್ಲಿನ ಜನಪ್ರತಿನಿಧಿಗಳು ಹೇಳೋ ಮಾತು, ಇತ್ತ ತುಮಕೂರಿನಲ್ಲಿ ಆಗಲಿ ಅನ್ನುವಂಥದ್ದು ಅಲ್ಲಿನ. ಸೊ ಒಟ್ನಲ್ಲಿ ಯಾವ್ಯಾವ ತಿರು ಪಡೆದುಕೊಳ್ಳುತ್ತೆ ಅದನ್ನ ನೋಡಬೇಕು.